ಮಕ್ಕಳೇ, ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನಲ್ JS ಜ್ಞಾನ್ ಹಬ್ಗೆ ಸ್ವಾಗತ. ಇಂದು ನಾವು ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಪರಿಷ್ಕೃತ 2024 ಭಾಗ 1 7ನೇ ತರಗತಿಯ 2ನೇ ಪಾಠವಾದಂತಹ ಸೀನಾ ಸೆಟ್ರು ನಮ್ಮ ಟೀಚರ್ ಈ ಪಾಠದ ವಿವರಣೆಯ ಬಗ್ಗೆ ಗಮನ ಕೊಡೋಣ. ಅದಕ್ಕಿಂತ ಮುಂಚೆ ಮಕ್ಕಳೇ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ನಾನು ಸರಳವಾಗಿ ಅರ್ಥ ಆಗೋ ರೀತಿ ಬಹಳ ಬೇಗ ಈ ಪಾಠವನ್ನು ಎಕ್ಸ್ಪ್ಲೇನ್ ಮಾಡಿ ಮುಗಿಸ್ತೀನಿ. ಹಾಗಾದರೆ ಶುರು ಮಾಡೋಣ. ಸೀನಾ ಸೆಟ್ಟರು ನಮ್ಮ ಟೀಚರ್. ಈ ಪಾಠನ ಬರ್ತಿರೋರು ವಿ ಗಾಯತ್ರಿ ಅಂತ. ಈ ಗಾಯತ್ರಿ ಅವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಇವರೇ ವಿ ಗಾಯತ್ರಿ ಅವರು. ಶ್ರೀಮತಿ ವಿ ಗಾಯತ್ರಿ ಲೇಖಕಿ. ಇವರು ಲೇಖಕಿ, ಅನುವಾದಕಿ, ಶಿಕ್ಷಣ ಇಲಾಖೆಯ ಮಹಿಳಾ ಸಮಖ್ಯ ಮತ್ತು ನೀರಾವರಿ ಇಲಾಖೆಯ ಜಲಸಂವರ್ಧನೆ ಯೋಜನೆಗಳಲ್ಲಿ ಹಿರಿಯ ಅಧಿಕಾರಿಯಾಗಿ ಅನೇಕ ವರ್ಷಗಳವರೆಗೆ ಸೇವೆ ಸಲ್ಲಿಸಿದ್ದಾರೆ. ಇವರ ಪ್ರಮುಖ ಪ್ರಕಟಿತ ಕೃತಿಗಳು ತುಂಗ, ಇದರಲ್ಲಿ ಮಕ್ಕಳ ಸೃಜನಶೀಲ ಕಲಿಕೆಯ ಸುತ್ತ ಹೆಣೆದ ಕಾದಂಬರಿ ಇದು. ಓಕೆ, ನೆಕ್ಸ್ಟು ತೋತೋ ಚಾನ್ ಅನ್ನೋ ವಿಶ್ವವಿಖ್ಯಾತ ಜಪಾನಿ ಕಾದಂಬರಿಯ ಕನ್ನಡ ಅನುವಾದವನ್ನು ಮಾಡಿದ್ದಾರೆ. ಮತ್ತು ಕರ್ನಾಟಕದಲ್ಲಿ ಸಾವಯವ ಪರಂಪರೆಯ ಕಥನ ಭಾಗ 1 ಮತ್ತು 2, ಸಹಜ ಸಾವಯವ ಕೃಷಿ, ರೈತರ ಕ್ಷೇತ್ರ, ಕೃಷಿ ಮತ್ತು ಬದುಕುಗಳು, ಕೇಂದ್ರ ಪರಿಸರ ಮಂತ್ರಾಲಯ ಪರಿಸರ ಶಿಕ್ಷಣ ಕೇಂದ್ರಕ್ಕಾಗಿ ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು, ಎಳೆಯರಿಗಾಗಿ ಪರಿಸರ ಮುಂತಾದ ಮಹತ್ವ ಕೃತಿಗಳ ಅನುವಾದ ಮತ್ತು ಸಂಪಾದನೆಯನ್ನು ಮಾಡಿದ್ದಾರೆ. ಇವು ಶಾಲಾ ಶಿಕ್ಷಕರಿಗೆ ಓದುವ ಸಾಮಗ್ರಿಗಳಾಗಿವೆ. ಇವರೇನು ಬರೆದಿದ್ದಾರೆ ಇದೆಲ್ಲ ಸ್ಕೂಲ್ ಟೀಚರ್ಸಿಗೆ ಓದುವ ಒಂದು ಸಾಮಗ್ರಿಗಳಾಗಿವೆ. ಮೇಲಿನ ಪಾಠವನ್ನು ತುಂಗಾ ಕೃತಿಯಿಂದ ಆರಿಸಲಾಗಿದೆ. ಅವರ ತುಂಗ ಅನ್ನುವ ಕೃತಿಯಿಂದ ಈ ಪಾಠವನ್ನು ಆರಿಸಿಕೊಳ್ಳಲಾಗಿದೆ. ಪಾಠದ ಕಡೆ ಗಮನ ಕೊಡೋಣ. ಸೀನಾ ಸೆಟ್ಟರು ನಮ್ಮ ಟೀಚರ್. ವಿ ಗಾಯತ್ರಿ. ಪಾಠ 2 ಪ್ರವೇಶ. ಪ್ರತಿದಿನ ಮಕ್ಕಳಿಗೆ ಒಂದಲ್ಲ ಒಂದು ರೀತಿಯ ಕಲಿಕೆಯಾಗುತ್ತಿರುತ್ತದೆ. ಮನೆಯಲ್ಲಿ ತಾಯಿ, ತಂದೆ, ಬಂಧು ಬಳಗ, ಶಾಲೆಯಲ್ಲಿ ಗುರುಗಳು, ಸಹಪಾಠಿಗಳು, ಹೀಗೆ ಎಲ್ಲರಿಂದಲೂ ಒಂದಲ್ಲ ಒಂದು ಕಲಿಕೆಯಾಗುತ್ತಿರ್ತದೆ. ನೋಡಿ, ಅಂದರೆ ನಾವು ಹುಟ್ಟಿದಾಗಿಂದನೂ ನಾವು ಇರುವ ಕೊನೆಯ ಉಸಿರಿರುವ ತನಕ ಮಕ್ಕಳೇ ಅಲ್ಲ, ಪ್ರತಿಯೊಬ್ಬರೂ ಸ್ಟೂಡೆಂಟ್ಸಾಗೇ ಇರ್ತಾರೆ. ನಾವು ದಿನಗಾಲು ಒಂದೊಂದು ಪಾಠವನ್ನು ಕಲಿತಾನೆ ಇರ್ತೀವಿ. ಅದಕ್ಕೆ ನಮ್ಮ ಟೀಚರೇ ಕಲಿಸ್ಬೇಕು ಅಂತ ಇಲ್ಲ, ಯಾರು ಬೇಕಾದರೂ ಆಗಿರಬಹುದು. ನೋಡಿ, ಮನೆಯಲ್ಲಿ ಮಕ್ಕಳಿಗೆ ತಾಯಿ ಕಲಿಸ್ತಿರ್ತಾಳೆ, ತಂದೆ ಕಲಿಸ್ತಾರೆ ಜೀವನದ ಪಾಠಗಳನ್ನು. ಮತ್ತು ಬಂಧು ಬಳಗ, ಶಾಲೆಯಲ್ಲಿ ಗುರುಗಳು, ಸಹಪಾಠಿಗಳು ಅಂದರೆ ನಮ್ಮ ಫ್ರೆಂಡ್ಸು, ಇವರಿಂದ ನಾವು ಒಂದಲ್ಲ ಒಂದು ಪಾಠವನ್ನು ಕಲಿತಾನೆ ಇರ್ತೀವಿ. ಫಾರ್ ಎಕ್ಸಾಂಪಲ್ಲು, ಸೈಕಲ್ ಹೇಳಿಕೊಟ್ಟ ಸ್ನೇಹಿತನೂ ಕೂಡ ಒಂದು ರೀತಿಯ ಟೀಚರೇ ಆಗಿರುತ್ತಾನೆ. ನೋಡಿ, ನಮಗೆ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಮಕ್ಕಳಿಗೆ ಸೈಕಲ್ ಹೇಳ್ಕೊಡೋ ಫ್ರೆಂಡು ಕೂಡ ಟೀಚರೇ ತಾನೆ. ಹೀಗಾಗಿ ನಮ್ಮ ಜೀವನದಲ್ಲಿ ಹಲವಾರು ಟೀಚರ್ಗಳು ಬಂದು ಹೋಗುತ್ತಿರುತ್ತಾರೆ. ಅಂದರೆ ಜೀವನವೇ ಒಂದು ಪಾಠಶಾಲೆ. ಇಲ್ಲಿ ಕಲಿಸೋರೆಲ್ಲ ನಮ್ಮ ಟೀಚರ್ಸು. ಇವರು ದೊಡ್ಡವರಾಗಲಿ ಚಿಕ್ಕವರಾಗಲಿ ನಮಗೆ ಪಾಠಗಳನ್ನು ಕಲಿಸೋರೆಲ್ಲ ನಮಗೆ ಗುರುಗಳು ಅಂತ ಹೇಳ್ತಾ ಇದ್ದಾರೆ. ಈಜುವುದು, ಹಾಡುವುದು, ಕಸೂತಿ ಕೆಲಸ ಯಾವುದೇ ಆಗಲಿ ಅಲ್ಲಿ ಒಬ್ಬ ಟೀಚರ್ ಇರುತ್ತಾರೆ. ನೋಡಿ, ಯಾವುದೇ ಕೆಲಸ ಆಗಲಿ, ಈಜೋದಾಗಲಿ, ಹಾಡೋದಾಗಲಿ, ಕಸೂತಿ ಕೆಲಸ ಯಾವುದೇ ಆಗಲಿ ಕಲ್ತ್ಕೊಂಡಿರೋರು ನಮಗೆ ಕಲಿಸಿದ್ರೆ ಅವರೇ ನಮ್ಮ ಶಿಕ್ಷಕರಾಗ್ತಾರೆ ಅಥವಾ ಟೀಚರ್ ಆಗ್ತಾರೆ. ಅದೇ ರೀತಿ ಯಾರಿಂದ ಏನೇ ಕಲಿತರೂ ಅಲ್ಲಿ ಗುರುವಿನ ಸ್ಥಾನದಲ್ಲಿ ಒಬ್ಬರನ್ನು ಕಾಣಬಹುದು. ನಾವು ಯಾರಿಂದ ಏನೇ ಕಲಿತರೂ, ಅವ್ರು ದೊಡ್ಡವರಿರಲಿ ಚಿಕ್ಕವರಿರಲಿ, ಅವರೆಲ್ಲ ನಮಗೆ ಗುರುಗಳೇ. ಇದೇ ರೀತಿ ನಮಗೆ ಅನೇಕ ವ್ಯಕ್ತಿಗಳಿಂದ ಸಹಾಯ, ಸಹಕಾರ, ಮಾರ್ಗದರ್ಶನ ಸಿಕ್ಕಿರುತ್ತದೆ. ನೋಡಿ, ನಮ್ಮ ಲೈಫಲ್ಲಿ ನಾವೇನೇ ಹೊಸದು ಕಲಿಬೇಕು ಅಂದರೂ ಅನೇಕ ವ್ಯಕ್ತಿಗಳ ಸಹಾಯ, ಹೆಲ್ಪ್, ಸಹಕಾರ ಮತ್ತು ಮಾರ್ಗದರ್ಶನ, ಇದೇ ರೀತಿ ಮಾಡಿ ಅಂತ ಮಾರ್ಗದರ್ಶನಗಳು ಸಿಗ್ತಾನೆ ಇರುತ್ತವೆ.
ಅವರೆಲ್ಲರೂ ಕೂಡ ಟೀಚರನ್ನು ಕಾಣಬಹುದು. ಅಂತಹ ಶಬ್ದ ಟೀಚರರ ಕತೆ ಇಲ್ಲಿದೆ. ಅಂತಹ ಒಬ್ಬ ಟೀಚರ್ ಕತೆ ಇದೆ. ಹಾಗಾಗಿ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನಾವು ಕಲಿತಾನೆ ಇರ್ತೀವಿ. ಅನೇಕ ಜನರು ನಮಗೆ ಕಲಿಸ್ತಾನೆ ಇರ್ತಾರೆ. ಇಂತಹ ಒಬ್ಬ ಟೀಚರ್ ಕಥೆಯನ್ನು ನಾವು ಅಂದರೆ ಟೀಚರ್ ಅಂದರೆ ಬರೀ ಪಾಠ ಹೇಳ್ಕೊಡೋರಲ್ಲ, ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಕಲಿಕೆಗಳನ್ನು ಕಲಿಸುವವರು ಒಂದು ರೀತಿಯ ಅಥವಾ ಟೀಚರೇ ಆಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಇವರೇ ಇರಬೇಕು ಸೀನಾ ಶೆಟ್ರು. ಇವರೆಲ್ಲ ವಿದ್ಯಾರ್ಥಿಗಳು, ಇವರು ಟೀಚರು. ಸೊ ಈಗ ಪಾಠ ಶುರು ಮಾಡೋಣ. ಇವರು ಇವತ್ತಿನಿಂದ ನಿಮ್ಮ ಟೀಚರು. ಇವರು ನಿಮಗೆ ಏನೆಲ್ಲ ಕಲಿಸಿಕೊಡುತ್ತಾರೆ ನೋಡ್ತಾ ಇರಿ. ಈ ಮಾತು ಯಾರು ಹೇಳ್ತಾರೆ ಮುಂದೆ ನೋಡೋಣ ಬನ್ನಿ. ಮಳೆಗಾಲ ತೀವ್ರಗೊಳ್ಳುತ್ತಿದೆ. ಆ ದಿನ ಮಾಂಡವಿ ಹೊಸ ಟೀಚರನ್ನು ಮಕ್ಕಳಿಗೆ ಪರಿಚಯಿಸಿದರು. ಮಳೆಗಾಲ ಜಾಸ್ತಿ ಆಗ್ತಾ ಇದೆ. ಅವತ್ತಿನ ದಿನ ಮಾಂಡವಿ ಟೀಚರನ್ನವರು ಹೊಸ ಟೀಚರನ್ನು ಪರಿಚಯ ಮಾಡಿಕೊಡ್ತಾರೆ. ಯಾರು ಈ ಹೊಸ ಟೀಚರು? ತುಂಗ ಅವರನ್ನು ಸರಿಯಾಗಿ ನೋಡಿದಳು. ತುಂಗ ಅನ್ನೋ ಹುಡುಗಿ ಆ ಹೊಸ ಟೀಚರನ್ನು ಕರೆಕ್ಟಾಗಿ ನೋಡ್ತಾಳೆ. ಮೊದಲನೆಯದಾಗಿ ಆತ ವೇಷಭೂಷಣದಲ್ಲಿ ಟೀಚರ್ ಅಂತೆ ಕಾಣುತ್ತಿರಲಿಲ್ಲ. ಇವರ ಟೀಚರು ಒಬ್ಬ ಹೊಸ ಟೀಚರನ್ನು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ಓಕೆ, ಅವಾಗ ತುಂಗ ಅವರನ್ನು ನೋಡ್ತಾಳೆ. ಅವಳಿಗೆ ಏನು ಅನಿಸುತ್ತೆ, ಇವರೇನಪ್ಪ ಇವರು ಟೀಚರ್ ಥರನೇ ಕಾಣಿಸ್ತಾ ಇಲ್ಲ. ತುಂಬ ಹಳೆಯದಾದ ಒಗೆದ ಪಂಚೆಯೊಂದನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆ ಎತ್ತಿ ಕಟ್ಟಿದ್ರು. ಇದೇನಿದು, ಇವ್ರು ಟೀಚರ್ ಅಂತಾರಲ್ಲ ನಮ್ಮ ಮಿಸ್ಸು. ಇವ್ರು ನೋಡಿದ್ರೆ ಹಳೆಯ ಪಂಜನ ಸೊಂಟಕ್ಕೆ ಕಟ್ಕೊಂಡು ನಿಂತಿದ್ದಾರೆ. ಒಗೆದ ಚೌಕುಳಿಯ ಅಂಗಿ, ಅದಕ್ಕಿಂತ ಹಳೆಯ ಟವಲಿನಲ್ಲಿ ತಲೆಗೆ ಲಪ್ಪಟೆ ಸುತ್ತಿಕೊಂಡಿದ್ದಾರೆ. ನೋಡಿ, ಹಳೇ ಪಂಜೆ, ಹಳೇ ಶರ್ಟು, ಅದಕ್ಕಿಂತ ಹಳೇದಾಗಿರೋಂತಹ ಒಂದು ಟವೆಲನ್ನು ತಲೆಗೆ ಸುತ್ತಕೊಂಡಿದ್ದಾರೆ. ಅವರು ಪಂಚೆ ಸುತ್ತಿರುವ ರೀತಿಯ ಅಭ್ಯಾಸವಿಲ್ಲದೆಂದು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತಿತ್ತೆಂದರೆ, ಚಡ್ಡಿಗೆ ದೊರೆತ ಪ್ರಾಮುಖ್ಯ ಪಂಜೆಗೆ ಸಿಗದೆ ಅದು ತುಂಬ ಅಪ್ರಾಮುಖ್ಯನಂತೆ ಮುದುರಿ ಕುಳಿತಿತ್ತು. ನೋಡಿ, ಇವರು ಪಂಜೆಯನ್ನು ಹೇಗೆ ಸುತ್ತಕೊಂಡಿದ್ದಾರೆ ಅಂದರೆ ಅಭ್ಯಾಸನೇ ಇಲ್ದಲ್ಲೇ ಇರೋರ ಥರ ಸುತ್ತಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಚಡ್ಡಿಗೆ ಇರೋ ಪ್ರಾಮುಖ್ಯತೆ ಪಂಜೆಗಿಲ್ದಲ್ಲೇ ಇರೋ ಥರ ಪಂಜೆನ ಸುತ್ತಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಕ್ಕಳಿಗೆಲ್ಲ ಇವರೆಂಥ ಟೀಚರಪ್ಪ ಎಂದು ಇವರು ಆ ವೇಷಭೂಷಣ ನೋಡಿಬಿಟ್ಟು ಟೀಚರ್ ಅಂತ ಹೇಳಿದ್ರೆ ಕ್ಲೀನಾಗಿ ಡ್ರೆಸ್ ಆಗಿಬಿಟ್ಟು ನೀಟಾಗಿ ಬರೋವಂಥ ಟೀಚರು ಮಕ್ಕಳ ದೃಷ್ಟಿಯಲ್ಲಿ ಅಲ್ವಾ. ಸೊ ಇವರೇನು ಹೀಗಿದ್ದಾರೆ, ಹಳೆ ಪಂಜೆ, ಹಳೆ ಶರ್ಟು, ಆ ಪಂಜೆನೂ ಕ್ಲೀನಾಗಿ ಸುತ್ತಕೊಂಡಿಲ್ಲ, ಅದಕ್ಕೆ ಹಳೇದಾಗಿರುವಂಥ ಟವೆಲ್ ಸುತ್ತಕೊಂಡಿದ್ದಾರೆ ತಲೆಗೆ ಅಂತ ಮಕ್ಕಳಿಗೆ ನಿರಾಸೆನೂ ಆಗುತ್ತೆ, ಮತ್ತು ಏನಿದು ಕುತೂಹಲನೂ ಆಗುತ್ತೆ ಅವರಿಗೆ. ಮಾಂಡವಿಯ ಆದೇಶದಂತೆ ಮಕ್ಕಳೆಲ್ಲ ಹಳ್ಳದ ದಂಡೆಯಲ್ಲಿ ಕೂಡಿಕೊಂಡರು. ಮಾಂಡವಿ ಟೀಚರ್ ಏನು ಹೇಳ್ತಾರೆ, ಬನ್ನಿ ಎಲ್ಲ ಹಳ್ಳದ ದಂಡೆ ಹತ್ರ ಹೋಗೋಣ ಅಂತ ಎಲ್ಲ ಸೇರ್ಕೊಳ್ತಾರೆ ಮಕ್ಕಳೆಲ್ಲ. ತುಂಗಾಗೆ ತಾನು ಆ ಟೀಚರನ್ನು ಎಲ್ಲೋ ನೋಡಿದ್ದೇನೆ ಅನ್ನಿಸುತ್ತಿತ್ತು. ತುಂಗ ಅನ್ನೋ ಹುಡುಗಿಗೆ ಇವರಿಗೆಲ್ಲೋ ನೋಡಿದ್ದೀನಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಎಲ್ಲಿ ಎನ್ನುವುದು ಅಷ್ಟು ಸುಲಭವಾಗಿ ಹೊಳೆಯಲಿಲ್ಲ. ಎಲ್ಲಿ ನೋಡಿದ್ದೀನಿ ನಾನು, ಇವರಿಗೆ ಬೇಗ ಹೊಳೆಯೋದೇ ಇಲ್ಲ ತುಂಗಾಗೆ. ಆತನ ಸ್ನೇಹಮಯ ಮುಖ ಬಿಸಿಲು, ಮಳೆ, ಚಳಿಗೆ ಪಕ್ಕಾಗಿ ಕರ್ರಗೆ ಸುಕ್ಕುಗಟ್ಟಿತ್ತು. ನೋಡಿ ಹೇಗಿತ್ತು ಅಂದರೆ ಅವರ ಮುಖ ಬಹಳ ಫ್ರೆಂಡ್ಲಿ ಆಗಿತ್ತು. ಮುಖ ನೋಡಲಿಕ್ಕೆ ಅಂದರೆ ಬಹಳ ಚೆನ್ನಾಗಿ ಫ್ರೆಂಡ್ಲಿ ಆಗಿದ್ದರು ಅವರು. ಬಿಸಿಲು, ಮಳೆ ಮತ್ತು ಚಳಿಗೆ ಮುಖ ಬಾಡಿ ಹೋಗಿತ್ತು, ಸುಕ್ಕುಗಟ್ಟಿತ್ತು. ಅಂದರೆ ಇವ್ರು ನೆರಳಲ್ಲಿ ಕೆಲಸ ಮಾಡ್ತಿರಲಿಲ್ಲ ಅಲ್ವಾ, ಬಿಸಿಲಲ್ಲೇ ಇರ್ತಾರಲ್ವ, ಹಾಗಾಗಿ ಮುಖ ಸುಕ್ಕುಗಟ್ಟಿತ್ತು, ಕಪ್ಪಗಾಗಿತ್ತು ಬಿಸಿಲಿಗೆ. ಆತನ ತಲೆಗೆ ಸುತ್ತಿದ ಲಪ್ಪಟೆಯಂತೂ ತೀರಾ ಪರಿಚಿತವಾಗಿತ್ತು. ಇವ್ರು ತಲೆಗೆ ಸುತ್ತಿರೋ ಟವೆಲು ಅಥವಾ ಪೇಟನೂ ಬಹಳ ಪರಿಚಿತವಾಗಿತ್ತು ಅವಳಿಗೆ. ಎಲ್ಲೋ ನೋಡಿದ್ದೀನಿ ಅನ್ನಿಸ್ತಾ ಇತ್ತು. ಹೌದು, ನೆನಪಾಯ್ತು. ಈಗ ಹುಡುಗಿ ನೆನಪಾಗುತ್ತೆ ತುಂಗಾಗೆ. ಪ್ರತಿ ಸಲ ಸಾಮೇರ ಆಲೆ ಮನೆಗೆ ಕೋಣ ಹೊಡೆದು ತರುವ ಸೀನಾ ಶೆಟ್ರು ಇವರು. ಪ್ರತಿದಿನ ಸಾಮೇರ ಮನೆ ಆಲೆ ಮನೆಗೆ ಕೋಣ ಹೊಡ್ಕೊಂಡು ತರೋ ಸೀನಾ ಶೆಟ್ರು ಇವರು ಅಂತ ತುಂಗಾಗ ಹೊಳೆಯುತ್ತೆ.
ತನ್ನ 3 ಎಕರೆ ಜಮೀನಿನಲ್ಲಿ ತಪ್ಪದೆ ಸಾಸಿವೆ ಬೆಳೆಯುತ್ತಿದ್ದ ಒಬ್ಬರೇ ರೈತ ಇವರು 3 ಎಕರೆ ಜಮೀನಲ್ಲಿ ಸಾಸಿವೆನ ಯಾವಾಗಲೂ ಬೆಳೀತಿರ್ತಾರೆ. ಅಂತಹ ಒಬ್ಬರು ರೈತರಲ್ಲಿ ಸೀನಾ ಶೆಟ್ಟರು ಒಬ್ಬರಾಗಿದ್ದರು. ತುಂಗಾಳ ದೂರದ ಸಂಬಂಧಿಯಾದ ಸೀನಾ ಶೆಟ್ಟರಿಗೂ ಇವಳ ನೆನಪಿತ್ತು. ತುಂಗಾರವರ ದೂರದ ನೆಂಟ್ರಿ ಇವರು ಸೀನಾ ಶೆಟ್ಟರು. ಅವರಿಗೆ ಇವಳು ನೆನಪಿತ್ತು. ಪ್ರೀತಿಯಿಂದ ಅವಳ ತಲೆ ಸವರಿ ಎಂಥ ಮಗ ಆರಾಮ ಅಂತ ಕೇಳ್ತಾರೆ. ಇವ್ರಿಗೆ ನೆನಪಿರುತ್ತೆ, ದೂರದ ನೆಂಟ್ರಿ ಇವರು ತುಂಗ. ಸೊ ಏನು ಮಗು ಚೆನ್ನಾಗಿದೆಯಾ, ಆರಾಮಾಗಿದೆಯಾ ಅಂತ ಕೇಳ್ತಾರೆ. ಅವ್ವ ಅಪ್ಪಯ್ಯ ಚಂದ ಅದಾರ, ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ ಅಂತ ಕೇಳ್ತಾರೆ ಎಂದು ಕೇಳಿದರು. ಓ ತುಂಗ ಸ್ವಲ್ಪ ಜ್ವರಗೆ ಚೆನ್ನಾಗಿದ್ದಾರೆ. ಅವಳಿಗೆ ಇವರು ಗೊತ್ತಿದ್ದಾರೆ ಅಂತ ಎಲ್ಲರಿಗೂ ತೋರಿಸ್ಕೋಬೇಕಲ್ವ ಫ್ರೆಂಡ್ಸಿಗೆ. ಚೆನ್ನಾಗಿದ್ದಾರೆ ಅಂತ. ಅವ್ವ ಅಪ್ಪಯ್ಯ ಚಂದ ಅದಾರ ಎಂದು ಕೇಳಿದರು. ತುಂಗ ಸ್ವಲ್ಪ ಜೋರಾಗಿ ಹೇಳಿದ್ಲು. ಹೊಸ ಟೀಚರು ತನ್ನ ಪರಿಚಯಸ್ಥರು ಎಂದು ಇತರ ಮಕ್ಕಳೆದುರು ತೋರಿಸಿಕೊಳ್ಳೋದು ಅವಳಿಗೆ ಹೆಮ್ಮೆ. ಅವಳಿಗೆ ಖುಷಿಯಾಗ್ಬಿಡ್ತು. ಇವ್ರು ನಮಗೆ ಗೊತ್ತಿರೋರು, ಎಲ್ಲ ಮಕ್ಕಳು ಮುಂದೆ ಸ್ಟೈಲ್ ಹೊಡಿಬೋದು ಅಂತೇಳಿ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ ಅಂತ ಹೇಳ್ತಾಳೆ. ಹಾಗಾದ್ರೆ ಸೀನಾ ಶೆಟ್ಟರು ಇನ್ನು ನಮ್ಮ ಟೀಚರು ಎಂದು ತುಂಗ ನಕ್ಕಳು. ಅವಳಿಗೆ ನಗು ಬರ್ತು. ಇವರೇ ಇನ್ಮೇಲೆ ನಮ್ಮ ಟೀಚರು ಅಂತ ನಗ್ತಾಳೆ. ನಾ ಟೀಚರ್ ಅಲ್ಲ, ಎಂತ ಅಲ್ಲ, ನಾನೊಬ್ಬ ಪಡ್ಪೋಷಿ ರೈತ. ನಿಮ್ಮ ಹೆಡ್ ಮೇಡಮ್ಮು ನಿಮಗೆಲ್ಲ ಗದ್ದೆ ಕೆಲಸ ಹೇಳ್ಕೊಡಕ್ಕೆ ನನ್ನ ಕರೆಸಿದ್ದಾರೆ. ನಾನು ಟೀಚರು ಅಲ್ಲ, ಏನೂ ಅಲ್ಲ, ನಾನೊಬ್ಬ ಪಡ್ಪೋಷಿ ರೈತ. ನಿಮ್ಮ ಹೆಡ್ ಮೇಡಮ್ಮು ಗದ್ದೆ ಕೆಲಸ ಹೇಳ್ಕೊಡೋಕ್ಕೆ ನಂಗೆ ಕರೆಸಿದ್ದಾರೆ ಅಷ್ಟೇ ನಿಮಗೆಲ್ಲ ಅಂತ ಹೇಳ್ತಾರೆ. ಎಂದು ಸಂಕೋಚ ಮತ್ತು ತಮಾಷೆಯಿಂದ ಸೀನಾ ಶೆಟ್ಟರು ಹೇಳ್ತಾರೆ. ನಾನು ಟೀಚರು ಅಲ್ಲ, ಏನೂ ಇಲ್ಲ, ನಿಮ್ಗೆ ಗದ್ದೆ ಕೆಲಸ ಹೇಳ್ಕೊಡೋಕ್ಕೆ ನಿಮ್ಮ ಮಿಸ್ಸು ಕರೆದಿದ್ದಾರೆ ನನಗೆ ಅಂತ ತುಂಬ ನಾಚಿಕೆಯಿಂದ ಮತ್ತು ತಮಾಷೆಯಿಂದ ಹೇಳ್ತಾರೆ. ಆಮೇಲೆ ಮಾಂಡವಿ ಟೀಚರು ಪಕ್ಕಕ್ಕೆ ನಿಂತ್ಕೊಂಡ್ಬಿಟ್ಟು, ಹೌದು ಇವರು ನಿಮ್ಮ ಬೇಸಾಯದ ಟೀಚರ್. ಹೌದು, ಇವರೇ ನಿಮ್ಮ ಬೇಸಾಯದ ಟೀಚರು. ನಿಮಗೆ ಬೇಸಾಯದಲ್ಲಿ ಸಹಾಯ ಮಾಡಲು ಇವರು ಒಪ್ಪಿಕೊಂಡಿರುವುದು ನಮ್ಮ ಪುಣ್ಯ. ನಿಮಗೆಲ್ಲ ಬೇಸಾಯ ಕಲಿಸ್ಲಿಕ್ಕೆ ಇವರು ಒಪ್ಕೊಂಡಿರೋದೇ ನಮ್ಮ ದೊಡ್ಡ ಪುಣ್ಯ. ಸರಿ ಮೇಷ್ಟ್ರೆ, ಈಗ ನೀವು ಪ್ರಾರಂಭಿಸಬಹುದು ಎಂದರು. ಈಗ ಇನ್ಮೇಲೆ ಇವರೇ ನಿಮ್ಮ ಟೀಚರು. ಈಗ ಸರ್ ನೀವು ಮೇಷ್ಟ್ರೆ, ನೀವೀಗ ಪ್ರಾರಂಭಿಸ್ರಿ ನಿಮ್ಮ ಪಾಠನ ಅಂತ ಮಾಂಡವಿ ಟೀಚರ್ ಹೇಳ್ತಾರೆ. ಚಿಣ್ಣರ ಲೋಕದ ಬಹುಪಾಲು ಮಕ್ಕಳು ರೈತ ಕುಟುಂಬದವರೇ. ಇಲ್ಲಿರೋ ಎಲ್ಲ ಮಕ್ಕಳು ರೈತ ಕುಟುಂಬದವರೇ ಆಗಿರ್ತಾರೆ, ರೈತರ ಮನೆ ಮಕ್ಕಳೇ ಆಗಿರ್ತಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಬೇಸಾಯದಲ್ಲಿ ತೊಡಗಿಕೊಳ್ಳುತ್ತಿದ್ದ ಅವರಿಗೆ ಹೊಸದಾಗಿ ಬೇಸಾಯವನ್ನೇನು ಕಲಿಸಬೇಕಾಗಿರಲಿಲ್ಲ. ಒಂದಲ್ಲ ಒಂದು ರೀತಿ ಈ ಮಕ್ಕಳೆಲ್ಲ ಅಪ್ಪ ಅಮ್ಮಂಗೆ ಬೇಸಾಯದಲ್ಲಿ ಸಹಾಯ ಮಾಡ್ತಿರ್ತಾರೆ. ಹಾಗಾಗಿ ಇವರಿಗೆ ಹೊಸದಾಗಿ ಏನೂ ಹೇಳ್ಕೊಡೋದು ಬೇಕಾಗಿರಲಿಲ್ಲ. ಆದರೆ ಶಾಲೆಯ ಕಲಿಕೆಯಲ್ಲಿ ಬೇಸಾಯವನ್ನು ಅಳವಡಿಸುವ ಮಾಂಡವಿಯ ಉದ್ದೇಶವೇ ಬೇರೆಯಾಗಿತ್ತು. ಆದರೆ ಸ್ಕೂಲಲ್ಲೂ ಕೂಡ ಬೇಸಾಯದ ಬಗ್ಗೆ ಹೇಳ್ಕೊಡೋದು ಟೀಚರ ಬೇರೆ ಉದ್ದೇಶವಾಗಿತ್ತು. ಶಾಲಾ ಶಿಕ್ಷಣ ನಿಜ ಬದುಕಿನ ಜೊತೆಗೆ ಹಾಸುಹೊಕ್ಕಿನ ಸಂಬಂಧ ಹೊಂದಿರಬೇಕೆಂಬುದೇ ಮಾಂಡವಿಯ ನಂಬಿಕೆಯಾಗಿತ್ತು. ನೋಡಿ, ಸ್ಕೂಲಿನ ಪಾಠ ಬೇರೆ, ವ್ಯವಸಾಯ ಬೇರೆ ಅಂತ ಬೇಡ, ಆ ಥರ ಇರೋ ಭಾವನೆ. ಎರಡೂ ಒಂದೇ ಅನ್ನೋ ನಂಬಿಕೆ ಇವರಿಗೆ ಎರಡೂ ಒಂದೇ, ಎರಡಕ್ಕೂ ಸಂಬಂಧ ಇದೆ ಅನ್ನುವ ನಂಬಿಕೆ ಟೀಚರ್ದಾಗಿತ್ತು. ಅಂದರೆ ಸ್ಕೂಲಿಗೆ ಹೋಗೋ ಮಕ್ಕಳು ಬೇಸಾಯ ಮಾಡಬಾರ್ದು ಅನ್ನೋ ಭಾವನೆ ಇಟ್ಕೋಬಾರ್ದು. ಇದು ಒಂದು ಕಲಿಕೆಯೇ, ಸ್ಕೂಲಿನ ಪಾಠದ ಜೊತೆಗೆ ಇದನ್ನು ಕಲಿಬೇಕು ಅನ್ನೋದು ಮಾಂಡವಿ ಟೀಚರ್ ಅವರ ನಂಬಿಕೆಯಾಗಿತ್ತು. ಅದೇ ಅವರ ಶಿಕ್ಷಣ ಮಾದರಿಯ ತಳಹದಿ ಕೂಡ. ಹೌದು, ನಮ್ಮ ಮಕ್ಕಳೆಲ್ಲ ಬೇಸಾಯದ ಬಗ್ಗೆ ತಿಳ್ಕೋಬೇಕು, ಇದು ಬೇಸಿಕ್ ಇದು ಅಂತ ಹೇಳಿ ಅವರ ನಂಬಿಕೆ ಆಗಿತ್ತು. ಶಾಲಾ ಶಿಕ್ಷಕರಲ್ಲಿ ಅವರು ಬೇಸಾಯವನ್ನು ಅಳವಡಿಸಲು ಮುಖ್ಯ ಕಾರಣ, ಶಾಲಾ ಶಿಕ್ಷಣದಲ್ಲಿ ಅಂದರೆ ಸ್ಕೂಲಿನ ಪಾಠದಲ್ಲಿ ಬೇಸಾಯವನ್ನು ಅಳವಡಿಸೋದು, ಅದನ್ನು ಸೇರಿಸೋದು ಇದಕ್ಕೆ ಮುಖ್ಯ ಕಾರಣ ಆಗಿತ್ತು. ಅದು ಇನ್ನೂ ಅನೇಕ ವಿಚಾರಗಳಿಗೆ ಸಹಾಯ ಆಗಿತ್ತು. ಇದೊಂದೇ ಅಲ್ಲ, ಬೇರೆ ಬೇರೆ ವಿಚಾರಗಳಿಗೆ ಕೂಡ ಸಹಾಯ ಆಗಿತ್ತು. ಮೊದಲನೇದಾಗಿ ಮಣ್ಣಿನ ಕಣಕಣಗಳೊಟ್ಟಿಗೆ ಸಂವಾದಿಸಬಲ್ಲ ಸೀನಾ ಶೆಟ್ಟರಂತಹ ರೈತರ ಅನುಭವಜನ್ಯ ವಿವರಣೆ ತರಗತಿಯೊಳಗೆ ನಡೆಯಬೇಕಾದ ಅರ್ಧ ಪಾಲು ವಿಜ್ಞಾನದ ಪಾಠವನ್ನು ಗದ್ದೆಯಲ್ಲೇ ಕಲಿಸಿಬಿಡುತ್ತಿತ್ತು. ನೋಡಿ, ಈಗ ಟೀಚರ್ಸು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋದಿಲ್ಲ. ಆದರೆ ಈ ಸೀನಾ ಶೆಟ್ಟರು ಮಣ್ಣಿನ ಪ್ರತಿಯೊಂದು ಕಣದಲ್ಲೂ ಇವರು ಸಂವಾದಿಸಬಲ್ಲ. ಅಂದರೆ ಇವರು ಮಣ್ಣಿನ ಮಗ ಇವರು. ಸೊ ಮಣ್ಣಿನಲ್ಲೇ
ಅವರ ಜೀವನವನ್ನು ಕಳೆದಿರೋ ಅಂಥವರು. ಇಂತಹ ಸೀನಾ ಶೆಟ್ರು ಇವರ ಅನುಭವದ ವಿವರಣೆ ಶಾಲೆಯಲ್ಲಿ ನಡೆಯೋದ್ರಿಂದ ವಿಜ್ಞಾನದ ಅರ್ಧ ಪಾಠ ಗದ್ದೆಯಲ್ಲೇ ಕಲಿಸ್ಬಿಡ್ತಿತ್ತು. ಎರಡನೇದಾಗಿ ಮಕ್ಕಳು ಕುಟುಂಬದೊಂದಿಗೆ ವ್ಯವಸಾಯದಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಅವರಿಗೆ ಸಿಗುತ್ತಿದ್ದುದು 2ನೇ ಸ್ಥಾನ. ನೋಡಿ, ಮಕ್ಕಳು ಅಪ್ಪ ಅಮ್ಮಂಗೆ ಸಪೋರ್ಟ್ ಮಾಡ್ತಿದ್ರು, ಬಟ್ ಅವ್ರು ಹೇಳಿದ್ದನ್ನು ಇವ್ರು ಮಾಡ್ತಾಯಿದ್ರು. ಆದರೆ ಸೀಮಿತಕ್ಕೆ ಒಳಗೊಳ್ಳುವಿಕೆ. ಆದರೆ ಇಲ್ಲಿ ಬೇಸಾಯದ ಎಲ್ಲ ಹಂತದಲ್ಲೂ ಕೆಲಸವನ್ನು, ಜವಾಬ್ದಾರಿಯನ್ನು ಸ್ವತಃ ತಾವೇ ಮಾಡಬೇಕಾದ್ದರಿಂದ ಅವರಿಗೆ ಇಡಿಯಾದ ಅನುಭವ ಸಿಗುತ್ತಿತ್ತು. ಅಂದರೆ ಅಪ್ಪ ಅಮ್ಮ ಇಷ್ಟು ಮಾಡಿ ಅಂತ ಹೇಳಿದ್ರೆ ಅಷ್ಟು ಮಾತ್ರ ಮಾಡೋರು. ಅವರಿಗೆ ಆ ಕೆಲಸದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇರ್ತಿರಲಿಲ್ಲ. ಆದರೆ ಇಲ್ಲಿ ನಮ್ಮ ಟೀಚರ್ ಇಲ್ಲಿ ಟೀಚರು ಏನು ವ್ಯವಸ್ಥೆ ಮಾಡಿದಾರಲ್ಲ, ಇದರಿಂದ ಏನಾಗುತ್ತೆ, ಸ್ವತಃ ತಾವೇ ಇದು ಎಲ್ಲ ಕೆಲಸನೂ ಮಕ್ಕಳೇ ಮಾಡೋದ್ರಿಂದ ಆ ಕೆಲಸದ ಬಗ್ಗೆ ಅವರಿಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಮತ್ತು ಅನುಭವನೂ ಸಿಗುತ್ತೆ. ಹಳ್ಳದ ಬದಿಯ 2 ಎಕರೆ ಜಮೀನನ್ನು ಮಾಂಡವಿ ಬೇಸಾಯಕ್ಕೆಂದೇ ಕೊಂಡುಕೊಂಡಿದ್ದರು. ಇದೇ ಕಾರಣಕ್ಕೆ ಹಳ್ಳದ ಪಕ್ಕದಲ್ಲಿರೋ 2 ಎಕರೆ ಜಮೀನನ್ನು ಮಾಂಡವಿ ಟೀಚರು ತೆಗೆದುಕೊಂಡಿದ್ರು. ಹಾಗೆಯೇ ಮನೆಯಲ್ಲಿ ಮುಂದುಗಡೆಯ ಒಂದು ರೂಮನ್ನು ಮಕ್ಕಳಿಗೆ ಬೇಸಾಯದ ಸಾಮಗ್ರಿಗಳನ್ನು ಇಟ್ಟುಕೊಳ್ಳಲೆಂದು ತೆರವು ಮಾಡಿ ಕೊಡಲಾಗಿತ್ತು. ಮಕ್ಕಳಿಗೋಸ್ಕರನೇ ಇವರು ಬೇಸಾಯದ ಸಾಮಾನನ್ನು ಇಡಲಿಕ್ಕೆ ಒಂದು ರೂಮ್ ಸಹ ಮಾಡಿದರು. ಈಗಾಗಲೇ ಭತ್ತ ಬಿತ್ತಿದ್ದ ಗದ್ದೆ ಅದು. ಅವ್ರು ತಗೊಂಡಿರೋ ಭೂಮಿಯಲ್ಲಿ ಭತ್ತವನ್ನು ಬಿತ್ತಿದ್ರು. ನಿಲ್ಲಲಿ ಎಂದರೂ ಕೇಳದೆ ಜಡಿಮಳೆಯಲ್ಲೇ ಶಾಲೆಯ 50 ಮಕ್ಕಳು ಕಂಬಳಿ ಗೊಪ್ಪೆ ಹಾಕಿಕೊಂಡು ಸಂಭ್ರಮದಿಂದ ಗದ್ದೆಗಿಳಿದರು ಸೀನಾ ಶೆಟ್ಟರ್ ಜೊತೆ. ನೋಡಿ, ಮಳೆ ಹೇಗೆ ಬರ್ತಾ ಇದೆ ಅಂದರೆ, ಜಡಿಮಳೆ ಬರ್ತಾ ಇದೆ. 50 ಜನ ಮಕ್ಕಳು ಸಹ ಕಂಬಳಿ ಗೊಪ್ಪೆಯನ್ನು ಹಾಕಿಕೊಂಡು ಬಹಳ ಖುಷಿಯಾಗಿ ಗದ್ದೆ ಒಳಗಡೆ ಸೀನಾ ಶೆಟ್ರ ಜೊತೆ ಇಳಿತಾರೆ. ಮುಂಚೆ ನಾವು ಸಸಿಗಳನ್ನು ಕೀಳೋಣ, ಫಸ್ಟಿಗೆ ನಾವು ಸಸಿಗಳನ್ನು ಕೀಳೋಣ, ಇವತ್ತೇ ಸಸಿ ಕಿತ್ತು ಮುಗೀತಂದರೆ ನಾಳೆಯಿಂದ ನಾಟಿ ಮಾಡೋಣ. ಇರೋ ಸಸಿಗಳನ್ನೆಲ್ಲ ಕಿತ್ಬಿಟ್ಟು ಇಟ್ಟರೆ ನಾವು ನಾಳೆ ಇದನ್ನು ನಾಟಿ ಮಾಡ್ಬೋದು ಅಂತ ಸೀನಾ ಶೆಟ್ರೆಲ್ಲ ಮಕ್ಕಳಿಗೆ ಹೇಳ್ತಾರೆ. ಮೊದಲು ಮಕ್ಕಳಿಗೆ ಹಿಡಿ ತುಂಬ ಸಸಿಗಳನ್ನು ಬುಡ ಸಮೇತ ಕೀಳುವುದು ಸುಲಭವಾಗಲಿಲ್ಲ. ನೋಡಿ, ಹತ್ರ ಇರುತ್ತದೋ ಹಿಡಿ ಸಮೇತ ಅದನ್ನು ಕೀಳೋದು ಮಕ್ಕಳಿಗೆ ಬೇಗ ಗೊತ್ತಾಗಲ್ಲ. ಸೊ ಅದಷ್ಟು ಸುಲಭ ಆಗಿರಲಿಲ್ಲ. ಅನೇಕ ಸಸಿಗಳನ್ನು ಈ ಥರ ಕಲಿಬೇಕಾದ್ರೆ ಇವರು ಬಹಳಷ್ಟು ಸಸಿಗಳನ್ನು ಹಾಳು ಮಾಡ್ತಾರೆ. 10 ಬಾರಿ ಕಿತ್ತು ಪ್ರಯತ್ನಿಸಿ ಅನಂತರ ಅವರಿಗೆ ಕೀಳುವುದು ಅಭ್ಯಾಸವಾಗಿ ವೇಗವೂ ಹಿಡಿಯಿತು. ನೋಡಿ, ಕಿತ್ತು ಸಸಿಗಳನ್ನು ಅವರಿಗೆ ಅಭ್ಯಾಸ ಆಗುತ್ತೆ. ಒಂದಷ್ಟು ಸಸಿಗಳನ್ನು ಹಾಳು ಮಾಡ್ತಾರೆ. ಆಮೇಲೆ ಫಾಸ್ಟಾಗಿ ಅದನ್ನೆಲ್ಲ ಕೀಳಲಿಕ್ಕೆ ಶುರು ಮಾಡ್ತಾರೆ. ಅವುಗಳನ್ನು ಸಣ್ಣ ಕಟ್ಟುಗಳಲ್ಲಿ ಕಟ್ಟಿ ಕೆಸರು ಗದ್ದೆಯಲ್ಲಿಡುವುದನ್ನು ಟೀಚರ್ ಕಲಿಸಿಕೊಟ್ಟರು. ಆ ಸಸಿಗಳನ್ನೆಲ್ಲ ಸಣ್ಣ ಕಟ್ಟು ಅಂದರೆ ಏನು, ಕಟ್ಟೋದು. ಅದನ್ನು ಕಟ್ಟಿಬಿಟ್ಟು ಒಂದಷ್ಟು ಸೇರಿಸ್ಬಿಟ್ಟು ಸಸಿಗಳನ್ನು ಕೆಸರು ಗದ್ದೆಗಳಲ್ಲಿ ಇಡೋದನ್ನು ಸೀನಾ ಶೆಟ್ರು ಹೇಳ್ಕೊಡ್ತಾರೆ. 1 ಗಂಟೆ ಕೆಲಸದ ಅನಂತರ ಸೀನಾ ಶೆಟ್ರು 1 ಗಂಟೆ ಮಕ್ಕಳ ಹತ್ರ ಎಲ್ಲ ಈ ಕೆಲಸ ಮಾಡಿಸ್ತಾರೆ. ಇವತ್ತಿಗೆ ಸಾಕು, ನಾಳೆ ಉಳಿದದ್ದು ಅಂತ ಹೇಳ್ತಾರೆ. ಸಂಭ್ರಮ ಹಿಡಿಸಿಕೊಂಡಿದ್ದ ಮಕ್ಕಳು ಕೇಳ್ಯಾರ. ಅವರು ಫಸ್ಟ್ ಟೈಮು ಇದೆಲ್ಲ ಮಾಡ್ತಾ ಇರೋದು. 1 ಗಂಟೆ ಅಂದರೆ ಅವರು ಕೇಳಾದರೂ ಕೇಳ್ತಾರೆ ಮಕ್ಕಳು. ಸೀನಾ ಶೆಟ್ರೆ, ನಿಮಗೆ ನಿಮ್ಮ ದಮ್ಮಯ್ಯ, ಇವತ್ತು ಪೂರ ಕಿತ್ತೆ ಹೋಗೋಣ, ಎಲ್ಲ ಸಸಿಗಳನ್ನು ಇವತ್ತು ಕೀಳೋಣ ಅಂತ ಮಕ್ಕಳೆಲ್ಲ ಹೇಳ್ತಾರೆ. ಎಲ್ಲ ಒಂದೇ ಧ್ವನಿಯಲ್ಲಿ ಒಕ್ಕರುಳಿಂದ ಒತ್ತಾಯಪೂರ್ವಕವಾಗಿ ಗೋಗರೆದರು. ಇಲ್ಲ ಎಲ್ಲದೂ ಮುಗಿಸೋಗೋಣ ಸೀನಾ ಶೆಟ್ರೆ ಅಂತ ಕೂತ್ಕೊಳ್ತಾರೆ ಮಕ್ಕಳು. ಅವ್ರಿಗೆ ಫುಲ್ ಜೋಶ್ ಬಂದಿರುತ್ತೆ. ಅಷ್ಟರಲ್ಲೇ ಒಂದು ಸಣ್ಣ ಹಾವು ಅವಸರದಿಂದ ಸರಿಯುತ್ತಾ ಹಾಲಪ್ಪ ಎನ್ನುವನ ಕಾಲನ್ನು ಕಚ್ಚಿಬಿಟ್ಟಿತು. ಇವರೆಲ್ಲ ಕೂಗ್ತಾ ಇರ್ತಾರೆ. ಆ ಸೌಂಡಿಗೋ ಏನೋ ಹಾವೇನು ಮಾಡುತ್ತೆ, ಫಾಸ್ಟಾಗಿ ಹೋಗ್ಬೇಕಾದ್ರೆ ಹಾಲಪ್ಪ ಅನ್ನೋ ಹುಡುಗನ ಕಾಲಿಗೆ ಕಚ್ಚಿಬಿಡುತ್ತೆ. ಅವನು ಹೌಹಾರಿ ಬಿದ್ದ. ತಕ್ಷಣ ಅವನು ಹೆದರ್ಕೊಂಡ್ಬಿಟ್ಟು ಬಿದ್ದುಬಿಡ್ತಾನೆ. ತಕ್ಷಣ ಸೀನಾ ಶೆಟ್ರು ಅವನನ್ನು ಹಿಡಿದುಕೊಂಡ್ರು. ಬೇಗ ಅವನಿಗೆ ಹಿಡ್ಕೊಳ್ತಾರೆ.
ಹೆದರ್ಬೇಡ ಮಗ, ಎಂತ ಆಗಲ್ಲ, ಅದು ನೀರಾವು, ವಿಷದ ಹಾವಲ್ಲ. ಒಂದು ಮೀನು ಕಚ್ಚಿದ್ರೆ ಹೆಂಗೋ ಅಷ್ಟೆ, ಏನು ಹೆದರ್ಬೇಡ ಪುಟ, ಅದು ನೀರು ಹಾವದು, ಕಚ್ಚಿದ್ರೆ ಏನೂ ಆಗಲ್ಲ, ಮೀನು ಕಚ್ಚಿದ ಹಾಗಾಗತ್ತೆ ಎಂದು ತಿಳಿ ಹೇಳಿ ಸಮಾಧಾನ, ಹೆದರ್ಕೋಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನಾಟಿ ಇದು ಸಸಿ ಕೀಳುವುದಕ್ಕಿಂತಲೂ ಕಷ್ಟಕರವಾದ ಕೆಲಸ. ಮುಂದಿನ ದಿನಗಳಲ್ಲಿ ನಾಟಿ ಮಾಡೋದನ್ನು ಕಲಿಯೋಣ. ಇದು ಸಸಿ ನೆಡೋದಕ್ಕಿಂತ ಕಷ್ಟದ ಕೆಲಸ. ಅನೇಕ ಸಸಿಗಳನ್ನು ಒಟ್ಟಿಗೆ ಹಿಡಿದು ಒಂದೇ ಸಲಕ್ಕೆ ಬೇರು ನಾಟುವಂತೆ ಹೆಬ್ಬೆಟ್ಟಿನಿಂದ ಗಟ್ಟಿಯಾಗಿ ಒತ್ತಿ ಊರಬೇಕು. ಹೇಗೆ ನಾಟಿ ಮಾಡೋದು ಅಂದರೆ, ಒಂದೇ ಸಲಕ್ಕೆ ಬೇರು ನಾಟುವಂತೆ ಹೆಬ್ಬೆಟ್ಟಿನಿಂದ ಗಟ್ಟಿಯಾಗಿ ಒತ್ತಿ ಊರಬೇಕು. ಮೊದಲಿಗೆ ಕೆಲ ಮಕ್ಕಳಿಗಂತೂ ಇದು ತಮ್ಮಿಂದ ಸಾಧ್ಯವೇ ಇಲ್ಲ ಅನಿಸಿಬಿಟ್ಟಿತು. ನಾಟಿ ಹಚ್ಚೋದು ಕೆಲವು ಮಕ್ಕಳಿಗೆ ಆಗದೇ ಇಲ್ಲ ಅನ್ನಿಸ್ಬಿಟ್ಟಿತ್ತು. ಆದರೆ ಸೀನಾ ಸೆಟ್ಟರ ಅಪಾರ ತಾಳ್ಮೆ, ಉತ್ತೇಜನಗಳು ಅವರನ್ನು ಕೆಲಸಕ್ಕೆ ಹೊಂದಿಸಿ ಬಿಟ್ಟವು. ಆದರೆ ಸೀನಾ ಸೆಟ್ಟರು ಬಹಳ ತಾಳ್ಮೆಯಿಂದ, ಬಹಳ ಉತ್ತೇಜನ ಅಂತ ಹೇಳಿದ್ರೆ ಏನೋ ಅವರಿಗೆ ಎನ್ಕರೇಜ್ ಮಾಡ್ಕೊಂಡು ಹೇಳ್ಕೊಡ್ತಾರೆ. ಅದು ಮಕ್ಕಳಿಗೆ ಅರ್ಥ ಆಗುತ್ತೆ. ಮಕ್ಕಳೆಲ್ಲ ಅದನ್ನು ಕಲಿತಾರೆ, ನಾಟಿ ಮಾಡೋದನ್ನು ಕೂಡ ಕಲಿತಾರೆ. ಹಾಡು ಹೇಳ್ಕೊಂಡು ಕೆಲಸ ಮಾಡಿ, ಆಗ ಕಷ್ಟನೇ ತಿಳಿಯಲ್ಲ ಎಂದು ಉತ್ತೇಜಿಸಿದರು. ಮಕ್ಕಳೇ, ಕಷ್ಟ ಆದರೆ ನೀವು ಹಾಡು ಹೇಳ್ಕೊಂಡು ಕೆಲಸ ಮಾಡಿ, ನಿಮಗೆ ಈ ಕೆಲಸ ಕಷ್ಟನೇ ಆಗೋದಿಲ್ಲ ಅಂತ ಎಲ್ಲರಿಗೂ ಹುರಿದುಂಬಿಸ್ತಾರೆ. ತಕ್ಷಣ ಎಲ್ಲರೂ ಚಂದ್ರಕಾಂತ ಶುರು ಮಾಡೋ ಎಂದು ಕೂಗಿಕೊಂಡು ಅವನ ಧ್ವನಿಗೆ ತಮ್ಮ ಧ್ವನಿಯ ಅಲೆ ಸೇರಿಸಿದರು. ಮಾರನೇ ದಿನ ಯಶೋಧ ಹೊಸತನ್ನು ಹುಡುಕಿದ್ದಳು. ಈ ಚಂದ್ರಕಾಂತ ಶುರು ಮಾಡೋ ಅನ್ನೋ ಹಾಡನ್ನು ಶುರು ಮಾಡಿದ್ರು. ಮಾರನೇ ದಿನ ಯಶೋಧ ಅನ್ನೋ ಹುಡುಗಿ ಇನ್ನೊಂದು ಹಾಡು ಶುರು ಮಾಡ್ತಾಳೆ. ಕೈಯಲ್ಲಿಗೆ ಹೋಯ್ತು ಸಂತೆಗೆ. ನೋಡಿ, ಮಕ್ಕಳೆಲ್ಲ ಹಾಡು ಹೇಳ್ತಾ ಇದ್ದಾರೆ, ಎಷ್ಟು ಖುಷಿಯಾಗಿ ಕೆಲಸ ಮಾಡಿಕೊಂಡು. ಇಬ್ಬರು ಆಡುವ ಆ ಆಟವನ್ನು ಎಲ್ಲರೂ ಭಾಗವಹಿಸಿದಂತೆ ವರ್ತಿಸಿದರು. ಇವರಿಬ್ಬರು ಆಡೋ ಆಟನ ಎಲ್ಲರೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಕೈಯಲ್ಲಿಗೆ ಹೋಯ್ತು ಎಂದು ಒಬ್ಬ ಪ್ರಾರಂಭಿಸಿದರೆ ಪಕ್ಕದಲ್ಲಿದ್ದವನು ಸಂತೆಗೆ ಎನ್ನಬೇಕು. ಮತ್ತು ಅವಳ ಪಕ್ಕಕ್ಕೆ ನಿಂತವನು ಸಂತೆಯಿಂದ ಏನು ತಂದೆ ಎಂದರೆ ಮುಂದಿನವಳು ಬಾಳೆಹಣ್ಣು ಎನ್ನೋಳು. ಹೀಗೆ ಆಟ ಸಾಗುವುದು. ಹೀಗೆ ಒಬ್ಬೊಬ್ಬರಾಗೆ ಖುಷಿಯಾಗಿ ಹಾಡು ಹೇಳಲಿಕ್ಕೆ ಶುರು ಮಾಡ್ತಾರೆ. ನೋಡಿ, ಈ ಹಾಡು ಎಷ್ಟು ಚೆನ್ನಾಗಿದೆ. ಬಾಳೆಹಣ್ಣು ಏನು ಮಾಡಿದೆ, ತಿಂದೆ. ಸಿಪ್ಪೆ ಏನು ಮಾಡಿದೆ, ಕದದ ಮೂಲೆಗೆ ಹಾಕಿದೆ. ಈಗ ಒಬ್ಬೊಬ್ಬರು ಅನ್ನೋದು ಹೇಳ್ತಾ ಹೋಗೋದು. ಕದದ ಮೂಲೆ ಏನು ಕೊಡ್ತು, ಚಕ್ಕೆ ಕೊಡ್ತು. ಚಕ್ಕೆ ಏನು ಮಾಡಿದೆ, ಒಲೆಗೆ ಹಾಕಿದೆ. ಒಲೆ ಏನು ಕೊಡ್ತು, ಬೂದಿ ಕೊಡ್ತು. ಮಕ್ಕಳೇ, ಎಲ್ಲ ಆಟಗಳನ್ನು ನಾವು ಆಡಿದ್ದೇವೆ. ಆದರೆ ಈಗ ಇದೆಲ್ಲ ಇಲ್ಲ, ಬರೀ ಮೊಬೈಲ್ ಇಟ್ಕೊಂಡು ಕೂರ ಅಂತ ಕಾಲ ಬಂದ್ಬಿಟ್ಟಿದೆ. ಬೂದಿ ಏನು ಮಾಡಿದೆ, ಗೊಬ್ಬರದ ಗುಂಡಿಗೆ ಹಾಕ್ತೆ. ಗೊಬ್ಬರದ ಗುಂಡಿ ಏನು ಕೊಡ್ತು, ಗೊಬ್ಬರ ಕೊಡ್ತು. ಗೊಬ್ಬರ ಏನು ಮಾಡಿದೆ, ಬಾಳೆ ಗಿಡಕ್ಕೆ ಹಾಕ್ತೆ. ಬಾಳೆ ಗಿಡ ಏನು ಕೊಡ್ತು, ಬಾಳೆಹಣ್ಣು ಕೊಡ್ತು. ಬಾಳೆಹಣ್ಣು ಏನು ಮಾಡಿದೆ, ಗುಳುಮ್ ತಿಂದೆ. ನೋಡಿ, ಈ ಥರ ಆಟಗಳೆಲ್ಲ ಮೊದಲು ಮಕ್ಕಳು ಬಹಳ ಖುಷಿಯಾಗಿ ಆಡ್ತಿದ್ರು. ಈಗ ಈ ಆಟಗಳೆಲ್ಲ ಮರೆತು ಹೋಗಿದೆ. ಇದನ್ನು ಮತ್ತೆ ಈ ಪಾಠದ ಮುಖಾಂತರ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹೀಗೆ ಮತ್ತೆ ಇಡೀ ಪ್ರಶ್ನೆಯುತ್ತರದ ಚಕ್ರ ತಿರುಗುವುದು. ಯಶೋಧಳ ಆ ಆಟದಿಂದ ಅಂದು ನಾಟಿ ಮುಗಿಯುವ ವೇಳೆಗೆ ಪ್ರತಿ ಮಕ್ಕಳು 4 ಬಾಳೆಹಣ್ಣಾದರೂ ತಿಂದಿದ್ರು. ಅಂದರೆ ಇದು 4 ಸರಿ ರಿಪೀಟ್ ಆಗಿತ್ತು ಈ ಹಾಡು. ಅಷ್ಟು ಖುಷಿಯಾಗಿ ಆಡಿದ್ರು. ನಾಟಿ ಮುಗಿಯೋವರೆಗೂ ಸೀನಾ ಸೆಟ್ರು ಮಕ್ಕಳ ಜೊತೆಗೆ ಇದ್ದು ಅಲ್ಲಿಂದ ಕಾಲಕ್ಕೆ ಅವರು ಗಮನಿಸಿಕೊಳ್ಳಬೇಕಾದ ವಿಷಯಗಳನ್ನೆಲ್ಲ ಹೇಳಿಕೊಟ್ಟರು. ನಾಟಿ ಹಚ್ಚಿ ಮುಗಿಯೋ ತನಕನೂ ಅವರಲ್ಲೇ ಇದ್ಬಿಟ್ಟು ಅವ್ರು ಏನೇನು ತಪ್ಪು ಮಾಡ್ತಿದ್ದಾರೆ, ಏನೇನು ಅವರಿಗೆ ಗೈಡ್ಲೈನ್ಸ್ ಕೊಡಬೇಕು ಎಲ್ಲದನ್ನು ಅವರು ನೋಡ್ಕೊಳ್ತಾ ಇದ್ರು. ಮಕ್ಕಳಿಗೆ ಯಾವ್ಯಾವ ವಿಷಯವನ್ನು ಹೇಳ್ಕೊಡ್ಬೇಕು ಅದನ್ನು ಕರೆಕ್ಟಾಗಿ ಸೀನಾ ಸೆಟ್ರು ಹೇಳ್ಕೊಡ್ತಾಯಿದ್ರು. ನಾಟಿ ಮುಗಿದ ಮೇಲೆ ಇನ್ನು ಯಾವಾಗ ಹೊರಟಿತೋ, ಯಾವಾಗ ತೆನೆ ಬಂದಿತೋ ಎಂದು ಮಕ್ಕಳ ಚಡಪಡಿಕೆ. ಈಗೆಲ್ಲ ನಾಟಿ ಹಚ್ಚಿಬಿಟ್ಟಿದ್ದಾರೆ. ನೆಕ್ಸ್ಟು ಅದು ಹೇಗೆ ಬೆಳೆಯುತ್ತೆ ಮತ್ತು
ಎಷ್ಟು ದೊಡ್ಡದಾಗುತ್ತೆ, ತೆನೆ ಯಾವಾಗ ಬರುತ್ತೆ, ಮಕ್ಕಳಿಗೆಲ್ಲ ಖುಷಿ. ಅವ್ರು ಮಾಡಿದಾರಲ್ವ ಕೆಲಸ, ಸೊ ಅವರಿಗೆ ಹೇಗಿರ್ಬೋದು ಅಂತ ಖುಷಿ. ತುಂಗಾಗಂತೂ ಪ್ರತಿದಿನ ಶಾಲೆಗೆ ಬಂದ ತಕ್ಷಣ ಗದ್ದೆಯಲ್ಲಿ ನೋಡುವವರಿಗೆ ಎಂಥದ್ದೋ ಚಡಪಡಿಕೆ. ಅವಳಿಗೆ ಸ್ಕೂಲಿಗೆ ಬಂದ ತಕ್ಷಣ ಗದ್ದೆಯನ್ನು ನೋಡೋದೇ ಒಂದು ಬೇಗ ಬಂದು ಗದ್ದೆಗೆ ನೋಡಬೇಕು, ಎಷ್ಟು ಎತ್ತರ ಆಗಿದ್ದಾವೆ ಈ ಸಸಿಗಳೆಲ್ಲ ಅನ್ನೋದೇ ಒಂದು ಖುಷಿ. ಅವಳು ಕಿಟ್ಟನು ಸೇರಿ ಮನೆ ಆಟದ ಮೇಲೆ ಹತ್ತಿ ಕಿಟಕಿ ಕಂಡಿಯಲ್ಲಿ ನೋಡಿದರೆ ಗದ್ದೆ ತುಂಬ ಚೆನ್ನಾಗಿ ಕಾಣ್ತದೆ ಅಂತ ಕಂಡ್ಕೊಂಡ್ರು. ಅವ್ರಿಗೆ ಗೊತ್ತಾಯಿತು ಸ್ಕೂಲಿಗೆ ಹೋಗಿ ನೋಡಬೇಕು ಅಂತ ಏನಿಲ್ಲ, ಆಟದ ಮೇಲೆ ಹತ್ಬಿಟ್ಟು ಕಿಟಕಿ ಕಿಂಡಿಯಿಂದ ನೋಡಿದ್ರು ಆ ಗದ್ದೆ ಕಾಣಿಸುತ್ತೆ. ಅವರಿಗೆ ಆ ಜಾಗ ಗೊತ್ತಾಗೋಯ್ತು ಎಲ್ಲಿಂದ ಕಾಣಿಸುತ್ತೆ ಗದ್ದೆ ಅಂತ. ಈ ರಹಸ್ಯ ಯಾರಿಗೂ ತಿಳಿಯಬಾರದೆಂದು ಗುಟ್ಟಾಗಿಡಲು ಪ್ರಯತ್ನಿಸಿದಷ್ಟು ಅದು ಬಯಲಾಗಿ ಬಿಟ್ಟು ಕೊನೆಗೆ ಗದ್ದೆ ವೀಕ್ಷಣೆಯ ಟವರ್ ಆಗಿ ನೋಡಿ. ಇವರು ಆ ಗದ್ದೆಯನ್ನು ನೋಡಲಿಕ್ಕೆ ಅಟ್ಟನ ಯೂಸ್ ಮಾಡಿಕೊಂಡು ದಿನಾ ಹೋಗಿ ನೋಡ್ತಿದ್ರು. ಅದೇನಾಗೋದು ಎಲ್ಲರಿಗೂ ಗೊತ್ತಾಗ್ಬಿಡ್ತು. ಎಲ್ಲರೂ ಅದೇ ಜಾಗದಿಂದ ಹೋಗಿ ನೋಡ್ತಾಯಿದ್ರು. ನೋಡಿ, ಮಕ್ಕಳು ಅವರಾಗೆ ಮಾಡಿದ ಕೆಲಸವನ್ನು ಎಷ್ಟು ಖುಷಿಯಾಗಿ ಅಬ್ಸರ್ವ್ ಮಾಡ್ತಾರೆ ನೋಡಿ ಮಕ್ಕಳೇ. ಈ ಪಾಠದಲ್ಲಿ ನಾವು ನಮ್ಮ ಜೀವನದಲ್ಲಿ ನಾವು ಬರೀ ಓದ್ಕೊಂಡೇ ಇದ್ರೆ ಸಾಲದು, ಈ ಥರ ವ್ಯವಸಾಯದ ಕೆಲಸಗಳನ್ನು ಮಾಡಬೇಕು. ಮತ್ತು ಪ್ರತಿಯೊಬ್ಬರು ನಮ್ಮ ಜೀವನದ ಟೀಚರ್ಗಳು ಅನ್ನೋದನ್ನು ನಮ್ಮ ಲೇಖಕಿಯಾದ ಶ್ರೀಮತಿ ವಿ ಗಾಯತ್ರಿ ಅವರು ಬಹಳ ಚೆನ್ನಾಗಿ ಪಾಠದ ಮೂಲಕ ತಿಳಿಸಿದ್ದಾರೆ ಮಕ್ಕಳೇ. ನಿಮಗೆ ಈ ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಮತ್ತು ಈ ಪಾಠದ ಪ್ರಶ್ನೋತ್ತರಗಳು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿರುತ್ತೆ. ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ. ಧನ್ಯವಾದ.